ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಗ್ರೇಟ್ ಕನ್ನಡ ಕಿಚನ್. ನಾವಿವತ್ತು ಈರುಳ್ಳಿ ಗೊಜ್ಜು ಅಂದರೆ ಸುಲಭವಾಗಿ ಈರುಳ್ಳಿ ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವಿವತ್ತು ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಈ ಗ್ರೇಟ್ ಕನ್ನಡ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹಂಚಿ ಎಲ್ರಿಗೂ. ಸೊ ಹಾಗಾದರೆ ಈ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಈರುಳ್ಳಿ ಗೊಜ್ಜಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋದಾದರೆ, ಬೆಳ್ಳುಳ್ಳಿ, ಕೆಂಪು ಮೆಣಸಿನಕಾಯಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಆಮೇಲೆ ಒಂದಿಷ್ಟು ಕರಿಬೇವು, ಜೀರಿಗೆ, ಸಾಸಿವೆ, ಮೆಂತೆಕಾಳು ಮತ್ತು ಒಂದಿಷ್ಟು ಧನಿಯಾ, ಅದಾದಮೇಲೆ ಹೆಚ್ಚಿದಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚೂರು ಇಂಗು ಬೇಕಾಗುತ್ತೆ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಬಾಳಿಗೆಯನ್ನು ಇಟ್ಕೊಳ್ಳಿ. ಅದರ ಮೇಲೆ ಚೂರು ಎಣ್ಣೆ ಹಾಕಿ ಧನಿಯಾ, ಮೆಂತೆ ಮತ್ತು ಸಾಸಿವೆ, ಜೀರಿಗೆಯನ್ನು ಎಣ್ಣೆಯಲ್ಲಿ ಚೂರು ಫ್ರೈ ಮಾಡ್ಕೊಳ್ಳಿ. ಇದು ಚೂರು ಫ್ರೈ ಆಗ್ತಿದ್ದಂತೆ ಇದಕ್ಕೆ ನಾವು ಒಂದು ಹಿಡಿ ಕೆಂಪು ಮೆಣಸಿನಕಾಯಿಗಳನ್ನು ಇದಕ್ಕೆ ಸೇರಿಸೋಣ. ಎಲ್ಲ ಮಿಶ್ರಣವನ್ನು ನಾವು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಅದು ಒಂಚೂರು ಕಂದು ಬಣ್ಣಕ್ಕೆ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಹೀಗೆ ಫ್ರೈ ಆದಂಥ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ತರಿಯಾಗಿ ಅದನ್ನು ರುಬ್ಕೊಳ್ಳೋಣ. ಇತ್ತ ಮತ್ತೊಂದು ಕಡೆ ಮತ್ತೊಂದು ಬಾಣಲಿಗೆ ಒಂದಿಷ್ಟು ಎಣ್ಣೆ ಹಾಕಿಕೊಂಡು ಅದಕ್ಕೆ ಏನು ಮಾಡೋಣ ಅಂತಂದರೆ, ನಾವು ಕತ್ತರಿಸಿ ಇಟ್ಟುಕೊಂಡಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸೋಣ. ಸೊ ಮೊದಲಿಗೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕಾಗುತ್ತೆ. ಈ ಈರುಳ್ಳಿ ಒಂದಿಷ್ಟು ಕಂದು ಬಣ್ಣಕ್ಕೆ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಈಗ ನೀವು ನೋಡ್ತಾ ಇದ್ದೀರಿ, ಈರುಳ್ಳಿ ಒಂದಿಷ್ಟು ಕಂದು ಬಣ್ಣಕ್ಕೆ ಬಂದಿದೆ. ಇದಾದ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ಈರುಳ್ಳಿಗೆ ಹಾಕೋಣ. ಸೊ ಆಗ ಮತ್ತೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಕೊಂಡು ಇದನ್ನೇನು ಮಾಡೋಣ ಅಂದರೆ ಮತ್ತೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಯಥಾ ಪ್ರಕಾರ ನಾವು ಒಂದು ರುಬ್ಕೊಂಡು ಇಟ್ಕೊಳ್ಳೋಣ. ಈಗ ಆ ಮಿಕ್ಸಿ ಜಾರಿಂದ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಇದೀಗ ನಾವು ಮತ್ತೊಂದು ಬಾಣಲೆಗೆ ಒಂದಿಷ್ಟು ಎಣ್ಣೆನ ಹಾಕಿಕೊಂಡು ಈಗ ಒಗ್ಗರಣೆಯನ್ನು ಕೊಡುವಂಥ ಸಮಯ. ಮೊದಲಿಗೆ ಎಣ್ಣೆ ಹಾಕಿ, ಎಣ್ಣೆ ಚೂರು ಜಾಸ್ತಿನೇ ಇರಲಿ. ಇದಕ್ಕೆ ಒಂದಿಷ್ಟು ಸಾಸಿವೆ ಆದ ನಂತರ ಒಂದಿಷ್ಟು ನಾವು ಕರಿಬೇವನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಕರಿಬೇವು ಜೊತೆಗೆ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿನ ನಾವು ಒಂದಿಷ್ಟು ಸೇರಿಸಿ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಇದೇ ಮಿಶ್ರಣಕ್ಕೆ ನಾವು ಒಂದಿಷ್ಟು ಕೆಂಪು ಮೆಣಸಿನಕಾಯಿಗಳನ್ನು ಸಹಿತ ಸೇರಿಸ್ಕೊಂಡ್ರೆ ಒಗ್ಗರಣೆಗೆ ಚೆನ್ನಾಗಿ ಟೇಸ್ಟ್ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹೀಗೆ ಎಣ್ಣೆಯಲ್ಲಿ ಫ್ರೈ ಆದಂಥ ಈ ಮಿಶ್ರಣಕ್ಕೆ ಈಗ ನಾವು ಇಂಗನ್ನು ಸೇರಿಸೋಣ. ಇಂಗು ಸೇರಿಸೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಈಗ ಈ ಮಿಶ್ರಣಕ್ಕೆ ನಾವು ತರಿಯಾಗಿ ರುಬ್ಬಿರತಕ್ಕಂತಹ ಮೆಣಸಿನ ಮಿಶ್ರಣವನ್ನು ಸೇರಿಸೋಣ. ಚೆನ್ನಾಗಿ ಅದು ಒಂದು ಘಮ ಬರುವವರೆಗೂ ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡೋಣ. ಚೆನ್ನಾಗಿ ಎಣ್ಣೆ ಜೊತೆ ಮಸಾಲ ಮಿಕ್ಸ್ ಆಗಬೇಕು. ಅದರಿಂದ ಒಂದು ನಿಮಗೆ ಒಂದು ಅರೋಮಾ ಸಿಗುತ್ತೆ. ಜೊತೆಗೆ ಇದೇ ವೇಳೆ ಒಂದು ಚಿಕ್ಕ ಗಾತ್ರದಷ್ಟು ಬೆಲ್ಲನ ಸೇರಿಸೋದು ಮರಿಬೇಡಿ. ಇದೀಗ ಹೀಗೆ ರೆಡಿಯಾದ ಮಿಶ್ರಣಕ್ಕೆ ನಾವು ರುಬ್ಬಿ ಇಟ್ಟುಕೊಂಡಿರುವಂಥ ಈರುಳ್ಳಿ ಪೇಸ್ಟನ್ನು ಸುರಿದು ಚೆನ್ನಾಗಿ ಮತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಆ ಈರುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಂಚು ಪೂರ್ತಿ ಎಣ್ಣೆ ಬಿಡಬೇಕದು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿದರೆ
ಈ ಈರುಳ್ಳಿ ಗೊಜ್ಜು ರೆಡಿ ಆಗುತ್ತೆ. ಸೊ ಇದೀಗ ನೀವು ನೋಡ್ತಾ ಇದ್ದೀರಿ, ಗೊಜ್ಜು ರೆಡಿ ಆದಂತೆ ಕಾಣುತ್ತೆ. ಅಂದರೆ ಸೈಡ್ ಪೂರ್ತಿ ಎಣ್ಣೆಯನ್ನು ಬಿಟ್ಟುಕೊಂಡಿದೆ. ಸೊ ಇದೀಗ ನಾವು ಇದನ್ನು ಬ್ಯಾಟಿಂಗ್ ಮಾಡುವಂಥ ಸಮಯ ಬಂದಿದೆ ಅಂತ ಅರ್ಥ. ಸೊ ಮೊದಲಿಗೆ ಈ ಮಿಶ್ರಣವನ್ನು ನಾವು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳೋಣ. ಈಗ ಗೊಜ್ಜು ರೆಡಿಯಾಗಿದೆ. ನಾವು ಈ ಗೊಜ್ಜನ್ನು ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಬಾಯಿಗೂ ಹೊಸ ರುಚಿ ಸಿಕ್ಕಾಗುತ್ತೆ. ದಿನನಿತ್ಯ ಅದೇ ಸಾರು, ಅದೇ ಸಾಂಬಾರು ಚಟ್ನಿ ಬದಲಿಗೆ ಈ ಹೊಸ ರುಚಿಯನ್ನು ನೀವು ಟ್ರೈ ಮಾಡ್ಬೋದು. ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ದೋಸೆ, ಇಡ್ಲಿಗೂ ಸಹಿತ, ಚಪಾತಿಗೂ ಸಹಿತ ನಾವು ಈ ಚಟ್ನಿನ ಬಳಸ್ಬೋದು. ಹೀಗೆ ರೆಡಿಯಾಗಿರೋ ಈರುಳ್ಳಿ ಗೊಜ್ಜನ್ನು ನಾವು ಸರಿಸುಮಾರು ಒಂದು ವಾರದ ಮಟ್ಟಿಗಾದರೂ ಫ್ರಿಜ್ನಲ್ಲಿ ಇಟ್ಕೊಂಡು ನಿತ್ಯ ಬಳಸ್ಬೋದು. ಸೊ ನೀವು ಈಗಲೇ ಟ್ರೈ ಮಾಡಿ. ಇವತ್ತಿನ ನಮ್ಮ ಈ ಅಡುಗೆ ನಿಮಗೆ ಚೆನ್ನಾಗಿ ಅನಿಸಿದರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಗ್ರೇಟ್ ಕನ್ನಡ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಹಂಚಿ. ಸೊ ಮತ್ತೆ ಸಿಗೋಣ. ನಮಸ್ಕಾರ.